ಮತ್ತೊಂದ್ ಕಡೆ ನಂಗೆ ಇದೇನು ಮೋಕ್ಷಿತ್ ಅವ್ರನ್ನ ತಗೊಂಡದ್ದು ಸ್ಟ್ರಾಟಜಿನ ಅನ್ನೋ ತರ ಯಾಕೆ ಬಂತು ಅಂದ್ರೆ ಮಾಸ್ಟರ್ ಬಂದು ಹೇಳ್ತಾರೆ ಇದು ಈ ತರ ಇರ್ಬೋದು ಅನ್ನೋ ತರ. ಅಂದ್ರೆ ಯಾವ ತರ? ಮೋಕ್ಷಿತ್ ಅವರು ನೋಡಿರೋ ಪ್ರಕಾರ ವೀಕ್ ಆಗಿರ್ತಾರೆ, ಆ ವೀಕ್ ಕಂಟೆಸ್ಟೆಂಟ್ ಫಿನಾಲೆಗೆ ಬಂದ್ರೆ ಒಬ್ಬ ಸ್ಟ್ರಾಂಗ್ ಕಂಟೆಸ್ಟೆಂಟ್ ಆ ಕಡೆ ಹೋಗ್ಬೋದು ಅನ್ನೋ ಒಂದು ಸ್ಟ್ರಾಟಜಿ ಇರ್ಬೋದು. ನಿಮಗೆ ಅನ್ಸುತ್ತಾ ಮೋಕ್ಷಿತ್ ಅವ್ರು ಒಳಗಡೆ ವೀಕ್ ಆಗಿರ್ಬೋದು ಬಟ್ ಹೊರಗಡೆನು ಅಂದ್ರೆ ಅವ್ರಿಗೆ ಜನ ಏನ್ ಸಪೋರ್ಟ್ ಕೊಡ್ತಾ ಇದ್ದಾರೆ ಆಗಲ್ಲ ಯಾರು ವೀಕ್ ಯಾರು ಸ್ಟ್ರಾಂಗ್ ಅಂತ. ಬಟ್ ನೋಡೋ ಪರ್ಸ್ಪೆಕ್ಷನ್ ಅಲ್ಲಿ ಈ ಕಂಟೆಸ್ಟೆಂಟ್ ಗಿಂತ ನಾನು ಸ್ಟ್ರಾಂಗ್ ಅಂತ ಅಂದ್ಕೊಂಡು ಅವ್ರನ್ನ ನಾಮಿನೇಟ್ ಮಾಡಿ ಸೇವ್ ಮಾಡಿರ್ಬೋದು, ಅದು ಸ್ಟ್ರಾಟಜಿ ಆಗಿರ್ಬೋದು. ಇವಾಗ ಏನ್ ಅನ್ಸ್ತಾ ಇದೆ ಅಂದ್ರೆ ಹೊರಗಡೆ ಬಂದ್ ನೀವೇನಾದ್ರು ಸೋಶಿಯಲ್ ಮೀಡಿಯಾ ಎಲ್ಲ ನೋಡಿದ್ರಾ? ಅಂದ್ರೆ ಯಾವ ಕಂಟೆಸ್ಟೆಂಟ್ ಗೆ ಒಳ್ಳೊಳ್ಳೆ ಸಪೋರ್ಟ್ ಸಿಗ್ತಾ ಇದೆ? ಸರಿ ನಂಗೆ ಇದ್ ಮಾಡಕ್ ಆಗ್ಲಿಲ್ಲ, ಟೈಮ್ ಆಗಿಲ್ಲ. ಬಟ್ ಹನುಮಂತನ ಹತ್ರನೇ ನಾನು ಈ ವಿಚಾರ ಕೇಳಿದೆ, ಇದ ನನ್ ತಲೆಗೆ ಹೋದ ನಂತರ ಹಿಂಗ ಅನಿಸ್ತಿದೆ ದೋಸ್ತ, ನೀ ಹೇಳು ಕರೆಕ್ಟ್ ಆಗಿ ಹೇಳು. ದೋಸ್ತ ನಾನು ನಂಗೆ ಅನ್ಸಿದನ್ ಕೊಟ್ಟಿನಿ ದೋಸ್ತ, ಯಾಕೆ ಹಿಂಗ್ ಸಾಯ್ತೀಯೋ ಕೇಳ್ಬಿಟ್ಟು ನಾನು ಯಾರು ಹೇಳಿದ್ರು ಅಂತ ಹೇಳುದಿಲ್ಲ, ಯಾಕಂದ್ರೆ ಅವ್ರಿಗೆ ಅವರ ಮೇಲಿರೋ ಒಪಿನಿಯನ್ ಚೇಂಜ್ ಆಗ್ಬಾರ್ದು ಅನ್ನೋ ಕಾರಣಕ್ಕೆ ಯಾರು ಹೇಳಿದಾರೆ ಅಂತ ಹೇಳುದಿಲ್ಲ. ಹಿಂಗ ಅನಿಸ್ತು, ಇಂಥ ವಿಷಯದಲ್ಲಿ ನಾನು ಸಮರ್ಥನೆ ಮಾಡಿದೆ ಅವ್ರಿಗೆ, ನಿಮ್ಮ ಜೊತೆ ಮಾತಾಡ ಈ ವಿಷಯದಲ್ಲಿ ನಂಗೂ ಯಾಕೆ ಹೊಡಿತಿದೆ. ತ್ರಿವಿಕ್ರಮು, ಮಂಜು ಮತ್ತೆ ಮೋಕ್ಷಿತ ಇರ್ಬೇಕಾದ್ರೆ ಮೋಕ್ಷಿತನ ಹೊರಗಾಗ್ತೀರಿ, ಅದೇ ಇಲ್ಲಿ ಫಿನಾಲೆಗೆ ಕಳಿಸ್ಬೇಕು ಅಂತಂದಾಗ ಮೋಕ್ಷಿತನ ಸೆಲೆಕ್ಟ್ ಮಾಡ್ತೀರಿ ಫಿನಾಲೆಗೆ ಹೋಗ್ಲಿ ಅಂತ, ಇದು ಯಾಕೋ ಮಿಸ್ ಹೊಡಿತಿದ್ಯಲ್ಲ ಅಂತಂದಾಗ ನಂಗೆ ತಲೆಗೆ ಅನ್ಸಿದಂಗೆ ಕೊಟ್ಟಿನಿ ದೋಸ್ತ. ಆ ವೀಕಲ್ಲಿ ಚೆನ್ನಾಗಿ ಆಡಿದ್ರು, ಇಷ್ಟರವರೆಗೆ ಏನು ಇದು ಮಾಡಿರಲ್ಲ, ಹೋಗ್ಲಿ ಅಂತ ಅನಿಸ್ತು. ಅದಕ್ಕೆ ನಾನು ಎಲ್ಲರನ್ನು ನೋಡಿ ಕೊಟ್ಟೆ ಅಂತ ಪ್ರಾಂಪ್ಟ್ ಆಗಿ ಕೊಟ್ಟಿದ್ದಾರೆ ಅಂತ ಅನಿಸ್ತು ನನಗೆ.